Hi guys, welcome to Leah Tasvi Vlogs. ಗಾಯ್ಸ್ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತಾ ಇದೆ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಪಾಲಕ್ ಅವರೆಕಾಯಿ ಪಲಾವ್. ಎಷ್ಟು ಚೆನ್ನಾಗಿರುತ್ತೆ, ನೀವೇ ನೋಡೋರಂತೆ ಬನ್ನಿ. ನಾನಿಲ್ಲಿ ಫಸ್ಟು ನಿಮಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನೆಲ್ಲ ಒಂದು ಸೈಡಿಗೆ ಇಟ್ಕೊಂಡು ಶೋ ಅಪ್ ಮಾಡ್ತಾಯಿದ್ದೀನಿ. ಯಾವ ಥರ ಕಾಣಿಸ್ತಿದೆ ನೀವೇ ನೋಡಿ. ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ ನಾನು ಮಾಡ್ತಿರೋದ್ರಿಂದ ಇಲ್ಲಿ 2 ಗ್ಲಾಸಿಗೆ ಏನೇನು ಐಟಮ್ಸ್ ಬೇಕೋ ಅದನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಮಸಾಲೆ ರುಬ್ಕೊಳ್ಳೋದಕ್ಕೆ 1 ಇಡೀ ಪುದೀನ ಸೊಪ್ಪು, 1 ಇಡೀ ಕೊತ್ತಂಬರಿ ಸೊಪ್ಪು, 2 ಬೆಳ್ಳುಳ್ಳಿ ಮತ್ತು 1 ಇಂಚ್ ಶುಂಠಿ, 4 ಚಿಲ್ಲಿ, 1 ಗ್ಲಾಸ್ಗೆ 4 ಚಿಲ್ಲಿ ಥರ 2 ಗ್ಲಾಸ್ಗೆ 8 ಚಿಲ್ಲಿ ತೊಗೊಂಡಿದ್ದೀನಿ, 4 ಚಕ್ಕೆ 4 ಲವಂಗ ತೊಗೊಂಡಿದ್ದೀನಿ. ಜೊತೆಗೆ ಕ್ಯಾರೆಟು, ಬೀನ್ಸು, ಅವರೆಕಾಯಿ ತೊಗೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಈರುಳ್ಳಿ, 1 ಟೊಮೆಟೊ ತೊಗೊಂಡಿದ್ದೀನಿ, ಮತ್ತು ಪಲಾವ್ ಎಲೆ ಸಾಮಾನು ತೊಗೊಂಡಿದ್ದೀನಿ ಒಗ್ಗರಣೆಗೆ ಏನೇನು ಬೇಕು ಅಂತ. ನೀವು ಯಾವುದಾದ್ರೂ ತರಕಾರಿ ಆ್ಯಡ್ ಮಾಡ್ಕೋಬೋದು. ಯಾಕಂದರೆ ನಾನಿಲ್ಲಿ 2 ತರಕಾರಿ ಯೂಸ್ ಮಾಡಿರೋದಕ್ಕೆ ರೀಸನ್ ಬಂದು ಪಾಲಕ್ ಸೊಪ್ಪು ಮತ್ತು ಅವರೆಕಾಯಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ನಾನು ವೆಜಿಟೇಬಲ್ಸ್ನ 2 ಆ್ಯಡಪ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ಎಷ್ಟಾದರೂ ಆ್ಯಡಪ್ ಮಾಡ್ಕೋಬೋದು. ಯಾಕಂದರೆ ಪಲಾವ್ಗೆ ನಾವು ತರಕಾರಿ ಹಾಕೋದ್ರಿಂದ ನಮಗೆ ತರಕಾರಿ ತಿಂತಿದ್ದೀವಿ ಅನ್ನೋ ಫೀಲ್ ಆಗೋಲ್ಲ. ಮಕ್ಕಳಿಗೆ ಪಲ್ಯ ಅದು ಇದು ಸಪ್ರೇಟ್ ಕೊಡೋಕ್ಕೆ ಹೋದಾಗ ಬೇಡ ಅಂತಾರೆ. ಈ ಥರ ಮಿಕ್ಸಪ್ ಮಾಡಿಕೊಟ್ರೆ ಅವ್ರಿಗೆ ಗೊತ್ತಾಗಲ್ಲ. ನೆಕ್ಸ್ಟ್ ನಾವಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಆಯಿಲ್ ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ಅದೇನು ಪಾಲಕ್ ಸೊಪ್ಪು ನಾನೇನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಆನಿಯನ್ನ ಹುರ್ಕೊಂಡು ನೆಕ್ಸ್ಟ್ ಇಲ್ಲಿ ಪಾಲಕ್ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ಸ್ಮೆಲ್ ಹೋಗ್ಬೇಕದು. ಹಸಿ ಏನಿದೆ ಅದು ಹಸಿ ಸ್ಮೆಲ್ ಹೋಗೋವರೆಗೂ ರುಬ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನಿಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಈ ಥರ ಆನಿಯನ್ನ ಫ್ರೈ ಆಗಿದ ತಕ್ಷಣ ಸೊಪ್ಪನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಯಿಲಲ್ಲಿ. ಯಾಕಂತ ಅಂದರೆ ಅದೇ ಸ್ಮೆಲ್ ಹೋಗಲಿ, ಟೇಸ್ಟ್ ಚೆನ್ನಾಗಿರುತ್ತೆ, ಹಸಿ ಹಸಿ ಬರೋಲ್ಲ ತಿನ್ನಬೇಕಾದ್ರೆ ಅಂತೇಳಿ ಈ ಥರ ಫುಲ್ ಸಣ್ಣ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಆನಿಯನ್. ಮತ್ತು ಇಲ್ಲಿ ನೋಡಿ ಯಾವ ಥರ ಆಯಿತು ಅಂತ. ನೆಕ್ಸ್ಟ್ ನಾನಿಲ್ಲಿ ಬಂದು ಮಸಾಲೆನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ಗೆ ಇಲ್ಲಿ ಇಟ್ಕೊಂಡಿರೋ ಮಸಾಲೆ ಐಟಮ್ಸ್ನೆಲ್ಲ ನಾನು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ, ಲವಂಗ, ಕಾಯಿ ಏನಿದೆ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ರುಬ್ಕೊತಾ ಇದ್ದೀನಿ. ನೀವು ಅಷ್ಟೇ ಸ್ವಲ್ಪನೇ ಗ್ರೈಂಡ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ನೆಕ್ಸ್ಟ್ ನಾವು ಅಲ್ಲೇನು ಪಾಲಕ್ನ ಫ್ರೈ ಮಾಡಿಟ್ಟಿದ್ದೀವಿ ಅದೂ ಅಷ್ಟರಲ್ಲಿ ಕೋಲ್ಡ್ ಆಗಿರುತ್ತೆ, ತಣ್ಣಗಾಗಿರುತ್ತೆ. ಅದನ್ನು ತೊಗೊಂಡು ನೆಕ್ಸ್ಟ್ ಆ್ಯಡಪ್ ಮಾಡಿಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ಟವ್ ಹಚ್ಚಿ ಕುಕ್ಕರ್ ಇಡ್ತಾಯಿದ್ದೀನಿ. ಕುಕ್ಕರೇ ಯಾಕೆ ಯೂಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಬೇಗ ಆಗುತ್ತೆ ಅಂತೇಳಿ. ಇಲ್ಲಿ ಬಾಕ್ಸಿಗೆ ಕೊಡಬೇಕಾದ್ರೆ ಅಥವಾ ಏನಾದರೂ ಅರ್ಜೆಂಟ್ ಇತ್ತು ಅಂತ ಅಂದಾಗ ತಪ್ಪಲೆ ಸ್ವಲ್ಪ ಹಿಂಸೆ ಆಗುತ್ತೆ. ಅಂದರೆ ಬೌಲಲ್ಲಿ ಮಾಡೋದಕ್ಕೆ ಅಥವಾ ಪಾತ್ರೆಗಳಲ್ಲಿ ಮಾಡೋದಕ್ಕೆ ಹಿಂಸೆ ಆಗುತ್ತೆ. ಸೊ ನಾನಿಲ್ಲಿ ಕುಕ್ಕರ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಕುಕ್ಕರ್ಗೆ ಆಯಿಲ್ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ನಾನು ಪಲಾವ್ ಎಲೆ ಸಾಮಾನು ಏನಿದೆ ಅದನ್ನೆಲ್ಲ ಆ್ಯಡ್ ಆನ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೈ ಆಗಿದ ತಕ್ಷಣ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಬರ್ತಾಯಿದ್ದೀನಿ. ಫಸ್ಟು ಆನಿಯನ್ನ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಹುರ್ಕೊತಾ ಇದ್ದೀನಿ, ಗೋಲ್ಡನ್ ಯೆಲ್ಲೋ ಕಲರ್ ಬರೋವರೆಗೂ. ನೆಕ್ಸ್ಟ್ ಟೊಮೆಟೊನ ಆ್ಯಡಪ್ ಮಾಡಿದೆ. ಈಗ ಒಂದೊಂದೇ ವೆಜಿಟೇಬಲ್ಸ್ನ ಆ್ಯಡಪ್ ಮಾಡ್ಕೊಂಬನ್ನಿ. ಆಯಿಲಲ್ಲಿ ಚೆನ್ನಾಗಿ ಹುರ್ಕೊಂಡು ಹಾಗೆ ಫ್ರೈ ಮಾಡ್ತಾ ಈ ಥರ ಬೀನ್ಸು ಮತ್ತು ಕ್ಯಾರೆಟು, ಹಸಿ ಅವರೆಕಾಯಿ ಏನಿದೆ ಅದು 3 ಚೆನ್ನಾಗಿ ಆಯಿಲಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಫ್ರೈ ಮಾಡಿಕೊಂಡ್ರೆ ಅದು ಸ್ವಲ್ಪ ಮಾಗತ್ತೆ, ಅಂದರೆ ಚೆನ್ನಾಗಿ ಆಯಿಲಲ್ಲಿ ಮಿಕ್ಸ್ ಆಗುತ್ತೆ. ನೆಕ್ಸ್ಟ್ ನಾನು ಇದನ್ನು ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆನೂ ಆ್ಯಡ್ ಮಾಡ್ಕೊತೀನಿ. ಯಾಕಂದರೆ ಮಸಾಲೆನೂ ಹಸಿ ಇರೋದ್ರಿಂದ ಸೊಪ್ಪೆಲ್ಲ ಅದೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದರೆ ಹಸಿ ಸ್ಮೆಲ್ ಇರೋಲ್ಲ. ನಾನು ಆಗಲೇ ಹೇಳಿದ್ನಲ್ಲ ಹಾಗೆ ಹಸಿ ಸ್ಮೆಲ್ ಇರೋಲ್ಲ. ನಾನು ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಮಿಕ್ಸ್ಚರ್, ನೀವೇ ನೋಡಿ. ಇದು ಫುಲ್ಲು ನಾಟಿ ಸ್ಟೈಲ್ ಆಗಿರೋದ್ರಿಂದ ನಾನು ಯಾವುದೇ ಪೌಡರ್ಸ್ನ ಇಂಗ್ರೀಡಿಯೆಂಟ್ಸ್ನ ಏನೂ ಆ್ಯಡ್ ಮಾಡ್ತಾಯಿಲ್ಲ. ಇಲ್ಲೇನು ಶೋ ಅಪ್ ಮಾಡಿದ್ದೀನಿ ಅಷ್ಟೇ ನಾನು ಆ್ಯಡ್ ಮಾಡ್ತಾ ಇರೋದು. ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ 2 ಗ್ಲಾಸ್ ಅಕ್ಕಿ ಏನಿದೆ ಅದನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. 2 ಗ್ಲಾಸ್ ರೈಸಿಗೆ ನೀವು 4 ಗ್ಲಾಸ್ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ನಾನು ಕೂಡ ಹಾಗೆ ಮಾಡಿರೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಫಸ್ಟೇ ನಾನು ಅಕ್ಕಿ ಜೊತೆ ಮಸಾಲೆ ಹೊಂದ್ಕೊಳ್ಳಿ ಅಂತ ಈ ಥರ ಮಿಕ್ಸ್ಚರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ವಾಟರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಗ್ಲಾಸ್, 1 ಗ್ಲಾಸ್ ರೈಸ್ಗೆ 2 ಗ್ಲಾಸ್ ಆಫ್ ವಾಟರ್ ಥರ ಈ ಥರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಮಳ್ಳು ಬರೋವರೆಗೂ ಬಿಡಿ, ಅಂದರೆ 1 ಕುದಿ ಬರೋವರೆಗೂ ಬಿಟ್ಟು ಸ್ವಲ್ಪ ಸಾಲ್ಟ್ ನಿಮಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಹಾಕಿ ಈ ಥರ ಮಳೆ ಬರುತ್ತಲ್ಲ ಅಲ್ಲಿವರೆಗೂ ವೆಯ್ಟ್ ಮಾಡಿ ಹಾಕಿ. ಆವಾಗ ಚೆನ್ನಾಗಿ ಬೇಗ ಹೊಂದ್ಕೊಳ್ಳುತ್ತೆ ಮಳೆ ಬರ್ತಾ ಇರಬೇಕಾದ್ರೆ ಸಾಲ್ಟ್ ಹಾಕಿದ್ರೆ ನಾವು. ನೆಕ್ಸ್ಟ್ ನಾನಿಲ್ಲಿ ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೀನಿ.
ಒಂದು ವಿಸಿಲ್ ಅಷ್ಟೇ ಹೊಡ್ಸಿದೆ, ಯಾಕಂದರೆ ಚೆನ್ನಾಗಿ ಫ್ರೈ ಮಾಡಿ ಅದು ಆಲ್ರೆಡಿ ಕುದಿ ಬಂದಿತ್ತಲ್ಲ. ಅದು ಆರಷ್ಟರಲ್ಲಿ ಇಲ್ಲಿ ನಾನು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಳ್ಳೋಣ ಅಂತ ಇಷ್ಟೇ ತೊಗೊಂಡಿದ್ದೀನಿ. ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ತೊಗೊಂಡು ಈ ಥರ ಮೊಸರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕೆಲವ್ರು ಕಾಂಬಿನೇಷನ್ಗೆ ಚಟ್ನಿ ಎಲ್ಲ ಮಾಡ್ಕೋತಾರೆ. ಇದೆಲ್ಲ ಪಲಾವ್ ಮಸಾಲೆನೇ ಇರೋದ್ರಿಂದ ನನಗೇನೋ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಅಲ್ಲ ಅನಿಸುತ್ತೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅಷ್ಟರಲ್ಲಿ ಕುಕ್ಕರು ಹಾರಿತ್ತು. ಓಪನ್ ಮಾಡಿದ್ರೆ ಈ ಥರ ಇತ್ತು. ನೋಡಿ ಎಷ್ಟು ಉದ್ರುದ್ರಾಗಿ ಹೆಂಗೆ ಕಾಣಿಸ್ತಾ ಇದೆ ಪಲಾವು. ಫುಲ್ಲು ಗ್ರೀನ್ ಕಲರಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ. ಎಲ್ದಿ ಕೂಡ ಎಷ್ಟು ಇಂಗ್ರೀಡಿಯೆಂಟ್ಸ್ ಆ್ಯಡಪ್ ಆಗಿದೆ. ಸರ್ವ್ ಮಾಡ್ಕೊಂಡ್ರೆ ಈ ಥರ ಇತ್ತು. ಬಾಕ್ಸ್ಗಾಗಿರ್ಬೋದು, ಇಲ್ಲ ಡಿನ್ನರ್, ಟಿಫನ್ ಯಾವ ಟೈಮ್ಗಾದರೂ ಮಾಡಿ ತುಂಬ ಚೆನ್ನಾಗಿರತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.